मीट करने का मतलब ये है हमारे आलम भाई और रफ़ी भाई का एक फ्रेंड्स फंक्शन हॉल ओपनिंग के सिलसिले में बात किया जा रहा है। अच्छी तफसील से फसी ज़बान में हमारे मानवी के मुफ्ती साहब जीशान मुफ्ती साहब बोल दिए हैं। हम नाकारे छोटे मोटे अंदाज में बोलने वाले आलम भाई के फंक्शन हॉल को तमाम हजरत मानवी के मुसलमान, हिंदू, क्रिस्त, एससी, एसटी तमाम लोगों को दावत दी जाती है कि तमाम हजरत आकर इस ओपनिंग को कामयाब करें। रफ़ी भाई बहुत से काम कर रहे हैं गरीबों के वास्ते। आलम भाई बहुत से लोगों को पलो वगानी खिलाई है पुरानी LIC ऑफिस के पास। तमाम हजरत उनकी मोहब्बत में आकर इस जलसे को कामयाब करें। अस्सलाम वालेकुम। ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ವಲೈಕುಮ್ ಅಸ್ಸಲಾಂ. ಈ ದಿನ ಈ ಪತ್ರಿಕಾಗೋಷ್ಠಿ ಕೊರೆಯುವ ಉದ್ದೇಶ ಏನೆಂದರೆ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂಥ ವಿಶ್ವ ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1500ನೇ ಜನ್ಮದಿನ ಅಂಗವಾಗಿ ಜಲ್ಸಾಯೆ ಸೀರತ್ ಖಾತಿಮುಲ್ ಅಂಬಿಯಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಕುರಿತು ಒಂದು ಕಾರ್ಯಕ್ರಮ ಹಾಗೂ ಫ್ರೆಂಡ್ಸ್ ಫಂಕ್ಷನ್ ಹಾಲ್ ಉದ್ಘಾಟನೆ ಕಾರ್ಯಕ್ರಮ ಇರುತ್ತದೆ. ಈ ಎರಡು ಕಾರ್ಯಕ್ರಮ ಒಂದೇ ದಿನ ನಾವು ಈ ನಮ್ಮ ಆತ್ಮೀಯ ಸಹೋದರ ಆಲಂ ಬಾಷಾ ಹಾಗೂ ರಫಿ ಅವರ ಈ ಎರಡು ಸಹೋದರರು ಮಾನ್ವಿ ಪಟ್ಟಣದಲ್ಲಿ ಒಂದು ಶಾರದಾ ವಿದ್ಯಾನಿಕೇತನ ಶಾಲೆಯ ಪಕ್ಕದಲ್ಲಿ ಒಂದು ಭವ್ಯವಾದ ಒಂದು ಶಾದಿ ಮಾಲನ್ನು ನಿರ್ಮಾಣ ಮಾಡಿದ್ದಾರೆ. ಈ ಎರಡೂ ಸಹೋದರರು ಸುಮಾರು ಒಂದು ಮಾನ್ವಿಯಲ್ಲಿ 10 ವರ್ಷಗಳಿಂದಲೂ ಒಂದು ಬಡವರಿಗಾಗಿ ಬಡವರ ಮಕ್ಕಳ ಶಾದಿ ಮಾಲ್ಗಾಗಿ ಒಂದು ಶಾದಿ ಮಾಲ್ ನಿರ್ಮಾಣ ಮಾಡಿ ಹಲವಾರು ಬಡ ಹೆಣ್ಣು ಮಕ್ಕಳ ಮದುವೆ ಮಾಡಿ ಅಲ್ಲಿಂದ ಅವರು ಮಾನ್ವಿಗೆ ಒಂದು ಹೆಸರುವಾಸಿಯಾಗಿದ್ದಾರೆ. ತದನಂತರ ಸ್ವಲ್ಪ ಕಷ್ಟ ಬಿದ್ದು ಹೀಗೆ ಒಂದು ಹೊಸದಾಗಿ ಒಂದು ಭವ್ಯವಾದ ಒಂದು ಶಾದಿ ಮಾಲ್ ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ, ಮುಂದೊಂದು ದಿನ ಅವರಿಗೆ ಇನ್ನೂ ಎತ್ತರಕ್ಕೆ ಹೋಗಲಿ ಅಂತ ನಾನು ಈ ಮುಖಾಂತರ ಕೇಳಿಕೊಳ್ಳುತ್ತೇನೆ. ಈ ಎರಡು ಸಹೋದರರಿಗೆ ಈ ಎರಡು ಸಹೋದರರು ಸಹ ಏನು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ಅವರು ಇದು ಕಾರ್ಯಕ್ರಮ ಓಪನಿಂಗ್ ಮಾಡುವುದು ಅಂದರೆ ಎಲ್ಲರೂ ಏನಂತಾರೆ, ಯಾರು ಸಂಬಂಧಿಕರು ಕರಿಬೇಕು, ಅವ್ರು ಕರಿಬೇಕು, ಇವ್ರು ಕರಿಬೇಕಂತ ಉದ್ದೇಶ ಇರುತ್ತೆ. ಆದರೆ ಅವರು ಯಾವತ್ತಿನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1500ನೇ ಜನ್ಮದಿನಾಂಗವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ನನಗೆ ಬಹಳ ಸಂತೋಷವಾಗಿದೆ. ಈ ಎರಡೂ ಸೋದರಿಗೆ ಆರೋಗ್ಯ ಆಯುಷು ಇದೇ ರೀತಿ ಕೊಟ್ಟು ಕಾಪಾಡಲಿ, ಮುಂದೊಂದು ದಿನ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನಾನು ಈ ಮುಖಾಂತರ ಕೇಳಿಕೊಳ್ತೇನೆ.